ವಿದೇಶದಲ್ಲಿ ತಲೆ ಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಬಂಧನ ಇವತ್ತೇ ಆಗುತ್ತಾ ಅನ್ನೋ ಕುತೂಹಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಸ್ಪೋರ್ಟ್ ರದ್ದತಿ ಆಗಬಹುದು. ಹಾಗಾಗಿ ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಪ್ರಜ್ವಲ್ ರೇವಣ್ಣ ಹೊಂದಿದ್ದಾರೆ. ಕರ್ನಾಟಕ ಸರ್ಕಾರದ ಮನವಿ ಆಧರಿಸಿ ಎಂಇಎ ಕ್ರಮವನ್ನ ಕೈಗೊಳ್ತಾ ಇದೆ. ಅಂದ್ರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಪಾಸ್ಪೋರ್ಟ್ ರದ್ದತಿಗೆ ವಿದೇಶಾಂಗ ಸಚಿವಾಲಯ ಬೇಕಾದಂತ ಸಿದ್ಧತೆ ಮಾಡಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬಹುದು. ಸಂಸದ ಪ್ರಜ್ವಲ್ ರೇವಣ್ಣರ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡಬೇಕು ಅಂತ ಹೇಳಿ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನ ಬರೆದಿರುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳವಾರ ಮಾಹಿತಿ ಕೊಟ್ಟಿದ್ರು. ಈಗ ವಿದೇಶಾಂಗ ಸಚಿವಾಲಯದ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸುವ ಕುರಿತಂತೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಒಮ್ಮೆ ಪ್ರಜ್ವಲ್ ರೇವಣ್ಣರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ ಅವರು ಎಲ್ಲೇ ಇದ್ರು, ಯಾವ ದೇಶದಲ್ಲಿ ಇದ್ರೂ ಕೂಡ ಆ ದೇಶದ ಸರ್ಕಾರ ಅವ್ರನ್ನ ಭಾರತಕ್ಕೆ ವಾಪಸ್ ಕಳಿಸಿ ಕೊಡುತ್ತೆ. ಇಲ್ಲ, ಸಿಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿಎಂ ಬರೆದಿದ್ದಾರೆ. ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ. ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ. ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ. ಈ ಥರ ವಾರಂಟ್ ಇಶ್ಯೂ ಆಗಿದೆ, ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ. ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆ ದೇಶದ ಪೇಪರ್ಸ್ ಇರೋದಿಲ್ಲ, ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ. ಆಗ ವಾಪಸ್ ಬರಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಂಇಎ ಏನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ, ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ. ಅವರು ಸ್ಪಂದಿಸಬೇಕು. ಇನ್ನು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ರದ್ದುಪಡಿಸುವುದಕ್ಕೆ ಅವರದ್ದೇ ಆದಂತ ಒಂದು ಪ್ರಕ್ರಿಯೆಗಳಿರ್ತವೆ. ಪಾಸ್ಪೋರ್ಟ್ ರದ್ದಿಗೆ ಮೊದಲಿಗೆ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗಿದೆ. ಪ್ರಜ್ವಲ್ ಕ್ಲಿಪ್ಪಿಂಗ್ ಪೆನ್ ಡ್ರೈವ್ ಹೊರಬಂದಿದ್ದು ಏಪ್ರಿಲ್ 21ನೇ ತಾರೀಕು. ಆದರೆ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಏಪ್ರಿಲ್ 27ನೇ ತಾರೀಕು. ಅಲ್ಲಿವರೆಗೆ ಸರ್ಕಾರದವರು ಏನು ಕತ್ತೆ ಕಾಯ್ತಾ ಇದ್ರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್, ಮೊದಲನೇ ಪೆನ್ ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಸಂಬಂಧ ಪ್ರಧಾನಿಗೆ ಸಿಎಂ ಪತ್ರವನ್ನ ಬರೆದ ವಿಚಾರಕ್ಕೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನ ಸಂಸದರಿಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಬರೋಕ್ ಹೇಳಿದ್ದಾರೆ. ಬಂದು SIT ತನಿಖೆ ಎದುರಿಸಲು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ. ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ, ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಈಗ ಏನಿವಾಗ ಆರೋಪ ಬಂದಿದೆ, ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ. ಸೊ ಹಾಸನ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ರಾಜತಾಂತ್ರಿಕ ಪಾಸ್ಪೋರ್ಟ್ ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಕೊಡ್ತಾರೆ. ಮೆರೂನ್ ಕಲರ್ ಅಲ್ಲಿ ಇರುತ್ತೆ. ಅದು 5 ವರ್ಷಗಳ ವ್ಯಾಲಿಡಿಟಿ ಅಂತ ಇರುತ್ತೆ. 5 ವರ್ಷ ಆದ್ಮೇಲೆ ತನ್ನಿಂತಾನೆ ಅದು ವ್ಯಾಲಿಡಿಟಿ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗ್ಬಿಡುತ್ತೆ. ಈಗ 5 ವರ್ಷ ಕಂಪ್ಲೀಟ್ ಆಗೋಕೆ ಇನ್ನು 1 ತಿಂಗಳೇನೋ ಬಾಕಿ ಇದೆ. ಈ ಟೈಮ್ನಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಆಗುತ್ತಾ?
ಖಂಡಿತವಾಗ್ಲೂ ಶರ್ಮಿತಾ, ಅಧಿಕಾರಿಗಳ ಸೂಚನೆ ಮೇರೆಗೆ ಅಂದ್ರೆ MEA ಅಧಿಕಾರಿಗಳು ಏನಿದ್ದಾರೆ ಅವರ ಸೂಚನೆ ಮೇರೆಗೆ ಒಂದು ಡಿಸೈಡ್ ಅನ್ನ ಮಾಡ್ತಾರೆ. ಅವರೆಲ್ಲರೂ ಸಹ ಒಂದು ಮೀಟಿಂಗ್ ಅನ್ನ ಮಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕಳಿಸ್ತಾರೆ. ಅಂದ್ರೆ ಏನೊಂದು ಬೇರೆ ಅಂದ್ರೆ ಇವ್ರಿಗಿನ ಹಿರಿಯ ಅಧಿಕಾರಿಗಳಿಗೆ ಕಳಿಸ್ತಾರೆ. ಅವರು ಒಂದು ಡಿಸೈಡ್ ಅನ್ನ ಮಾಡ್ತಾರೆ. ಜೊತೆಗೆ ಫಾರಿನ್ ಅಫೇರ್ಸ್ ಏನಿದ್ದಾರೆ ಆ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡಿತಾರೆ. ಯಾಕಂದ್ರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಮತ್ತೆ ಆ MEA ಜೊತೆಗೆ ಏನು ಅರೆಸ್ಟ್ ವಾರೆಂಟ್ ಆಗಿರ್ಬೋದು, ಜೊತೆಗೆ ಪಿಟಿಷನ್ಸ್ ಆಗಿರ್ಬೋದು, ಮತ್ತೆ ಲುಕ್ಔಟ್ ನೋಟಿಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಈ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ಗೆ ಒಂದು ಪತ್ರವನ್ನು ರವಾನೆ ಮಾಡ್ತಾರೆ. ಅಲ್ಲಿ ಖಂಡಿತವಾಗ್ಲು ಯಾಕಂದ್ರೆ 4ನೇ ತಾರೀಕು ಒಳಗಡೆ ಅವಧಿ ಮುಗಿಯುವಂತ ಚಾನ್ಸಸ್ ಇರೋದ್ರಿಂದ ಅದಕ್ಕಿಂತ ಮುಂಚೆನೆ ಈತನ ಒಂದು ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆಗಳೇನಾದಿದ್ರೆ ಅವರು ಒಂದು ಡಿಸಿಷನ್ ತಗೊಂತಾರೆ. ಅದಾದ ನಂತರ SIT ಅಧಿಕಾರಿಗಳಿಗೆ ಮತ್ತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಒಂದು ಪತ್ರ ವಾಪಸ್ ಬರುತ್ತೆ CID ಕಚೇರಿಗೆ. ಆಗ ಒಂದು ಪಾಸ್ಪೋರ್ಟ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಖಂಡಿತವಾಗ್ಲೂ ಇವರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಮೇರೆಗೆ ಒಂದು ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಪ್ರಜ್ವಲ್ ಏನೊಂದು 196 ದೇಶಗಳಲ್ಲಿ ಈಗಾಗಲೇ ಮಾಹಿತಿ ರವಾನೆ ಆಗಿರ್ತಕ್ಕಂಥದ್ದು. ಆತ ಏನೊಂದು ಬುದಾಪೆಸ್ಟ್ ಅಲ್ಲಿ ಇದ್ದಾನೆ, ಹಂಗೇರಿ ಬಳಿ ಬುದಾಪೆಸ್ಟ್ ಬಳಿ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥ. ಅಲ್ಲಿಂದ ವಾಪಸ್ ಮತ್ತೆ ಭಾರತಕ್ಕೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ MLA ಅಂದ್ರೆ ಮ್ಯೂಚುವಲ್ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಈ ನಮ್ಮ ಭಾರತ ದೇಶ ಹಾಗೂ ಜರ್ಮನಿ ದೇಶದ ನಡುವೆ ಯಾವ ಅಗ್ರಿಮೆಂಟ್ ಅನ್ನ ಹೊಂದಾಣಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅದರ ಆಧಾರದ ಮೇಲೆ ಇಲ್ಲಿನ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಆತನನ್ನ ಕರ್ಕೊಂಡ್ ಬರುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಆ ಒಂದು ಬೇಸಿಸ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ಆತನ ಬಳಿ ಅಂದ್ರೆ ಆತ ಎಲ್ಲಿದ್ದಾನೆ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜರ್ಮನಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಮ್ಮ SIT ಅಧಿಕಾರಿಗಳಾಗಿರ್ಬೋದು ಅಥವಾ CBI ಇಂಟರ್ಪೋಲ್ ಅಧಿಕಾರಿಗಳ ಮಾಹಿತಿಗಳನ್ನು ಈಗಾಗಲೇ ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಮಾಹಿತಿ ಇರೋದನ್ನು ಸಹ ಈಗಾಗಲೇ MEA ಅಂದ್ರೆ ಏನೊಂದು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ರವಾನಿಸಿರ್ತಕ್ಕಂಥದ್ದು SIT ಅಧಿಕಾರಿಗಳು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ನಲ್ಲಿ ಇವಾಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಇಂತಲ್ಲಿ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದ್ಸತಿ ಪಾಸ್ಪೋರ್ಟ್ ರದ್ದಾದ ತಕ್ಷಣ ಆ ದೇಶದಿಂದ ಪ್ರಜ್ವಲ್ ಅನ್ನ ಕಳಿಸ್ಕೊಡುವಂತ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಹೆಂಗಿರುತ್ತೆ ಈ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ನ್ಯೂಸ್ 18 ಜೊತೆ ಮಾತನಾಡಿದರೆ ಕೇಳೋಣ. ಸರ್, ಈಗ ನಾವು ಪ್ರಮುಖವಾಗಿ ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಬಳಿಯಲ್ಲಿರುತ್ತೆ. ಅದೇ ರೀತಿಯಾಗಿ ಆತನನ್ನ ಮರಳಿ ದೇಶಕ್ಕೆ ತರಬೇಕಾದಾಗ SIT ಕೂಡ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಅಂತ. ಇವಾಗ ಸರ್ಚ್ ವಾರೆಂಟ್ ಹೊಡಿಸ್ತಾರೆ ಕೋರ್ಟ್ಲಿಂದ. ಸರ್ಚ್ ವಾರೆಂಟ್ ತಗೊಂಡು SIT ಅವರು CBI ಕಳಿಸ್ತಾರೆ ಅರೆಸ್ಟ್ ಮಾಡ್ಕೊಂಡು. ಅರೆಸ್ಟ್ ವಾರೆಂಟ್ SIT ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಕೋರ್ಟಿಗೆ, ಅರೆಸ್ಟ್ ವಾರೆಂಟ್ ಅವನು ಅಬ್ರಾಡ್ ದಲ್ಲಿದ್ದಾನೆ, ಅವನು ಬರ್ತಾ ಇಲ್ಲ, ಅಬ್ಸ್ಕಾಂಡಿಂಗ್ ಆಗಿದ್ದಾನೆ, ಅವ್ನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಬೇಕು, ದಯಮಾಡಿ ಕೊಡಿ ಅಂತ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಕೋರ್ಟ್ನವರು ಅರೆಸ್ಟ್ ವಾರೆಂಟ್ ಕೊಡ್ತಾರೆ 41 ಪ್ರಕಾರ CRPC ಪ್ರಕಾರ. ಕೊಟ್ಟ ಮೇಲೆ ಅದನ್ನ ತಗೊಂಡು SIT ಅವರು CBI ಕೊಡ್ತಾರೆ. CBI ದವರು ಇಂಟರ್ಪೋಲ್ ಮುಖಾಂತರ ಅವ್ರಿಗೆ ಎಲ್ಲ ಇದಕ್ಕೆ ಹೇಗೋ ರೆಡ್ ಕಾರ್ನರ್ ನೋಟಿಸ್ ಹೊಡಿಸ್ತಾರೆ. ಎಲ್ಲ 196 ದೇಶಗಳಿಗೆ ಎಲ್ಲಾ ಕಡೆನೂ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ರೆಡ್ ಕಾರ್ನರ್ ನೋಟಿಸ್ ಹೋಗ್ತದೆ. ಅವಾಗ ಎಲ್ಲಿ ಏರ್ಪೋರ್ಟ್ ನಲ್ಲಿ ಎಲ್ಲ ಅಥವಾ ಪೋರ್ಟ್ ನಲ್ಲಿ ಆಗ್ಲಿ ರೈಲ್ವೆ ಆಗ್ಲಿ ಎಲ್ಲಿ ಬಜ್ಜಲ್ಲಿ ಅವನಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಇಂಟರ್ಪೋಲ್ ಇಂದ ಮೆಸೇಜ್ ಹೋದ್ಮೇಲೆ ಪ್ರಜ್ವಲ್ ರೇವಣ್ಣ ಬಳಿಯಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಆ ಪಾಸ್ಪೋರ್ಟ್ ನ ಮಹತ್ವ ಏನಾಗಿರುತ್ತೆ? ಈಗ ಅದನ್ನ ರದ್ದು ಮಾಡುವಂತ ಸಾಧ್ಯತೆಗಳು ಇದಾವ, ಅದಕ್ಕೆ ಅವಕಾಶ ಇದೆಯಾ ಅಂತ? ಯೂಶುವಲಿ ರೆಡ್ ಕಾರ್ನರ್ ನೋಟಿಸ್ ಆದ್ಮೇಲೆ ಅದನ್ನ ರದ್ದು ಮಾಡಬೇಕು. ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆದ್ಮೇಲೆ ಅದನ್ನ ರದ್ದು ಮಾಡಬೇಕು. ಆದ್ರೆ ಇವನು VIP ಇರೋದ್ರಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ತಕ್ಷಣ ಅವರು ಸೆಂಟ್ರಲ್ ಗವರ್ಮೆಂಟ್ ದವರು ರೆಡ್ ಅದನ್ನ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಅವನು ಎಲ್ಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯತೆ ಇರೋದಿಲ್ಲ. ಅವಾಗ ಅನಿವಾರ್ಯವಾಗಿ ಅವನು ವಾಪಸ್ ಬರ್ಬೇಕಾಗ್ತದೆ. ಈಗ ನಾವು ಸಾಕಷ್ಟು ಆರೋಪಿಗಳನ್ನ ಗಮನಿಸಿದೀವಿ ಸರ್. ಈಗ ವಿಜಯ್ ಮಲ್ಯ ರೀತಿಯಾದಂತಹ ಒಂದು ಫಿನಾನ್ಷಿಯಲ್ ಫ್ಯೂಜಿಟಿವ್ಸ್ ಇರ್ಬೋದು, ನೀರವ್ ಮೋದಿ ಅಂತವ್ರು ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಬೇರೆ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಇದ್ದಂಥವ್ರು ಅಲ್ಲಿ ಒಂದು ಅಸಿಲಮನ್ನ ಅಂದ್ರೆ ಅಲ್ಲಿ ಆಶ್ರಯವನ್ನ ಕೋರಿ ಅಲ್ಲಿಯ ಮನವಿಯನ್ನ ಮಾಡ್ಕೊಳ್ತಾರೆ. ಅಂತ ಅವಕಾಶಗಳು ಕೂಡ ಪ್ರಜ್ವಲ್ ರೇವಣ್ಣಗೆ ಇದಾವ ಅಂತ? ಅದು ಫೈನಾನ್ಷಿಯಲ್ ಮ್ಯಾಟರ್ಸ್ ಅದು ಬೇರೆ, ಎಕನಾಮಿಕ್ ಅಫೆನ್ಸ್ ಅದಲ್ಲಿ ಅವ್ರದ್ದು ಅಪರಾಧದಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ, ಅದು ಬೇರೆ. ಇದು ಕ್ರಿಮಿನಲ್ ಕೇಸ್, ಇದು ರೇಪ್ ಕೇಸು, ಕ್ರಿಮಿನಲ್ ಕೇಸು. ಕ್ರಿಮಿನಲ್ ಕೇಸ್ನಲ್ಲಿ ಯಾರು ಶೆಲ್ಟರ್ ಕೊಡೋದಿಲ್ಲ. ನಮ್ಮಲ್ಲಿ 43 ದೇಶಗಳ ಜೊತೆಗೆ ನಮ್ ಸಂಬಂಧ ಚೆನ್ನಾಗಿದೆ. ಅಂದ್ರೆ ನಮ್ಮ ಆರೋಪಿಗಳು ಅವರು ಹ್ಯಾಂಡ್ ಓವರ್ ಮಾಡೋದು, ಅವ್ರ ಆರೋಪಿಗಳು ನಮಗೆ ಹ್ಯಾಂಡ್ ಓವರ್ ಮಾಡೋದು, ಹೀಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಗ್ರಿಮೆಂಟ್ ಆಗಿರ್ತದೆ ಎಂಬಸಿ ಥ್ರೂ.
ಇದು ಏನಾಗ್ತದೆ, ಈ ನಮ್ಮ ಪಾಕಿಸ್ತಾನ ಯಾರು ವೈರಿ ದೇಶಗಳು ಇರ್ತವೆ, ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ಬರೋ ಚಾನ್ಸ್ ಅವ್ರು ಕಳ್ಸೋದಲ್ಲ. ಈಗ ನೋಡಿ ದಾವೂದ್ ಇಬ್ರಾಹಿಂ ಹೋಗಿದ್ದಾನೆ, ಅದು ಅವನಿಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಕಳ್ಸೋದಿಲ್ಲ, ನಮ್ಮಲ್ಲಿ ಇಲ್ಲ ಅಂತ ಫಾಲ್ಸ್ ಮೆಸೇಜ್ ಕೊಡ್ತಾರೆ. ಸೊ ಆ ತರ ನಮಗೆ ವೈರಿ ದೇಶಗಳೇ ಯಾವ್ಯಾವ ಇದಾವೆ ಅಲ್ಲಿ ಹೋಗಿ ಶೆಲ್ಟರ್ ತಗೊಂಡ್ರೆ ಅಲ್ಲಿ ಅವನು ಇರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ನನ್ನ ಲೆಕ್ಕದಲ್ಲಿ ಈ ಪ್ರತಿಷ್ಠಿತ ಕುಟುಂಬದಿಂದ ಬಂದಂತ ವ್ಯಕ್ತಿ ಅಲ್ಲೇನು ಹೋಗ್ಲಿಕ್ಕಿಲ್ಲ. ಬಹುಶಃ ಅವರು ಇಂಟರ್ಪೋಲ್ದೊಂದು ಮ್ಯಾನೇಜ್ ಮಾಡ್ಕೊಂಡು ಅವ್ನು ತರಬಹುದು. ಧನ್ಯವಾದಗಳು ಸರ್. ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಸೇರಿ ರಿಲೀಸ್ ಆಗಿರುವಂತಹ ಶಾಸಕ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಹಾಸನದಲ್ಲಿ ವಿವಿಧ ದೇಗುಲಕ್ಕೆ ತೆರಳಿದ ರೇವಣ್ಣ ಇವತ್ತು ಕಲಬುರಗಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿರುವಂತಹ ದತ್ತಾತ್ರೇಯ ದೇಗುಲಕ್ಕೆ ಭೇಟಿ ನೀಡಿ ಸಂಕಷ್ಟ ನಿವಾರಣೆಗಾಗಿ ದತ್ತನ ನಿರ್ಗುಣ ಪಾದುಕೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸತತ 1 ಗಂಟೆಗಳ ಕಾಲ ದತ್ತಾತ್ರೇಯ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ರೇವಣ್ಣ ಜಾಮೀನಿನ ಮೇಲೆ ರಿಲೀಸ್ ಆದ್ಮೇಲೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಹಾಸನ ಭಾಗದಲ್ಲಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ರು. ಇವತ್ತು ಗಾಣಗಾಪುರ ಅಲ್ಲಿ ದತ್ತಾತ್ರೇಯ ಪಾದುಕೆಗಳಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ರೇವಣ್ಣ ಅವರು ಎಸ್ಪೆಷಲಿ ಪ್ರತಿ ಬಾರಿ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಈ ಕಲಬುರಗಿಯ ಗಾಣಗಾಪುರಕ್ಕೆ ಭೇಟಿ ಕೊಟ್ಟು ದತ್ತನ ದರ್ಶನವನ್ನು ಪಡ್ಕೊಳ್ತಾ ಇದ್ರು. ಇದೀಗ ನಮ್ಮ ಮಗನಿಗೂ ಸಂಕಷ್ಟ ಬಂದಿದೆ, ಅವ್ರಿಗೂ ಸಂಕಷ್ಟ ಎದುರಾಗಿದೆ. ಈಗ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾ ಇದ್ದಂಗೆ ಮತ್ತೆ ಕಲಬುರಗಿಗೆ ಹೋಗಿದ್ದಾರೆ, ಅಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.